ಚಳ್ಳಕೆರೆ RF ಅಲ್ವಾ? ಹಾ ಹೇಳಿ. ಯಾಕ್ರಿ ನಿಮ್ಗೆ ಏನ್ರಿ ಆಗಿದೆ? ಚಳ್ಳಕೆರೆಯಲ್ಲಿ ಮರಗಳನ್ನ ಹಂಗ್ ಕಡಿತಾ ಇದಾರಲ್ರಿ, ಏನ್ರಿ ಸರ್ಕಾರ ಬಿಡ್ತೀನಿ, ನೀವು ನಿಮ್ ಕೆಲ್ಸ ನಾವ್ ಎಚ್ಚರಿಸ್ಬೇಕಾಗಿದೆಯಲ್ಲ ಜನರು ಅನ್ನೋದೇ ಅರ್ಥ ಆಗ್ತಿಲ್ಲ. ಯಾಕ್ರಿ ಹಂಗೆ ಆಗಿದೆ? ಏನ್ರಿ ಆಗಿದೆ? ಆ ಶಾಲೆ ಆವರಣದಲ್ಲೂ ಕಡಿಯಕ್ ಬಿಟ್ರಿ, ಆ ಸರ್ಕಾರಿ ನೌಕರು ಬಿಲ್ಡಿಂಗ್ ಹತ್ರನು ಆ ಅರಳಿ ಮರನು ಕೂಡ ಬಿಡ್ತಿಲ್ಲ, ಹಂಗ್ ಕಡಿತಾ ಇದಾರೆ. ಏನ್ರಿ ಇವಾಗ ಬಂದಿದೆ? ಏನ್ರಿ ಆಗಿದೆ ನಿಮ್ಗೆ? ಯಾಕೆ ಬಿಡ್ತಾ ಇದೀರಿ? ಹಾ ಸರ್ ಅಲ್ಲ, ನೀವ್ ಏನ್ ಸುಮ್ನೆ ಮೌನ ವಹಿಸಿದ್ರೆ ನಂಗೆ ಅರ್ಥ ಇಲ್ಲ. ನೀವು ಆನ್ಸರಬಲ್ ಏನಕ್ಕೆ? ಒಬ್ಬ RFO ಆಗಿ ಏನಕ್ಕೆ ಹೇಳಿ? ಹೆಂಗ್ ಬಿಡ್ತಾ ಇದ್ರಿ ಮರ ಕಡಿಲಿಕ್ಕೆ? ಸರ್ ಅವರು ಅಪ್ಲಿಕೇಶನ್ ಹಾಕಿದ್ರು, ಪರ್ಮಿಷನ್ ಯಾರೇ ತಗೊಂಡಿಲ್ಲ ಅಪ್ಲಿಕೆ ಸರ್. ಈಗ ನೀನ್ ಯಾರಪ್ಪ ಜೀವಂತ ಮರನ ಕಡಿಲಿಕ್ಕೆ ಪರ್ಮಿಷನ್ ಕೊಡಕ್ಕೆ? ನಾನ್ ಎಲ್ಲಿದೆ ಎಲ್ಲಿದೆ ನಿನಗೆ ಅಧಿಕಾರ ಇದೆಯಾ ನಿಮಗೆ? ನನ್ನ ಅಧಿಕಾರ ಅಲ್ಲ ಸರ್, ನಾವು ಪ್ರೊಸೆಸ್ ಮಾಡಿ ಕಳ್ಸಿದ್ವಿ ಅಲ್ರಿ, ಅಪ್ಲಿಕೇಶನ್. ಏನಾಗಿದೆ ಜೀವಂತ ಮರ ಕಡಿಲಿಕ್ಕೆ? ಯಾರಿಗೆ ಅಡ್ಡಿ ಆಗಿದೆ? ಯಾರಿಗೆ ಅಲ್ಲಿ ಏನ್ ಟಚ್ ಆಗಿದೆ? ನೀವು ಏನು ಕಾಂಟ್ರಾಕ್ಟರ್ ಪರ ಇದೀರ? ನೀವು ಕಾಮಗಾರಿ ಮಾಡೋರು ನಾವ್ ಹಂಗಿದ್ರೆ ಆ ರೀತಿ ಇಲ್ಲ ಅಲ್ರಿ. ಸರ್. ಮತ್ ನಿಮ್ ಕಾಂಟ್ರಾಕ್ಟರ್ ಪರ. ಅಲ್ರಿ, 100 ಜನ 100 ಅಪ್ಲಿಕೇಶನ್ ಹಾಕ್ತಾರೆ. ಸಮಾಜದ ಇದು ಬರಗಾಲ ಪೀಡಿತ ಪ್ರದೇಶ, ಇಲ್ಲಿ ಈ ಮರ ಕಡಿಯೋದ್ರಿಂದ ಪ್ರಾಣಿ ಪಕ್ಷಿಗಳಿಗೆ ತೊಂದರೆ ಆಗೋದಲ್ದೇನೆ ಇಲ್ಲಿನ ರೈತಾಪಿ ವರ್ಗಕ್ಕೂ ಕೋಟ್ಯಾಂತರ ರೂಪಾಯಿ ಲಾಸ್ ಆಗುತ್ತೆ. ಮಳೆ ತರ್ಸಲ್ಲ, ಇಲ್ಲಿ ಪೊಲ್ಯೂಷನ್ ನಿಮ್ಗೆ ನೀವು ಎಜುಕೇಟ್ ಮಾಡಕ್ ಆಗಲ್ವಾ ಅಪ್ಲಿಕೇಶನ್ ಕೊಟ್ಟವ್ರಿಗೆ? ಮಾಡ್ತಾ ಇವ್ ಸರ್, ಡಿಲೇ ಮಾಡಿ ಪ್ರೊಸೆಸ್ ಮಾಡಿ ಡಿಲೇ ಮಾಡಿ. ಓನ್ಲಿ ಏನ್ ಒತ್ತಡ ಆಗ್ತಾರೆ? ಯಾವನ್ ಒತ್ತಡ ಹಾಕೋದು ನಿಮ್ಗೆ? ಒತ್ತಡದ ಪ್ರಶ್ನೆ ಅಲ್ಲ ಸರ್, ಬಹಳ ಪ್ರೊಸೆಸ್ ಮಾಡಿ ತೀರಾ ಅನಿವಾರ್ಯ ಯಾವ್ದಕ್ ಮಾತ್ರ ಏನ್ ಇದು ಅವಕಾಶ ಅನಿವಾರ್ಯ? ಅಲ್ಲಪ್ಪ, ನೀನ್ ಮರ ಕಡ್ದ್ಬಿಟ್ಟು ಬದುಕೋ ಅನಿವಾರ್ಯನಾ ಅದು? ಏನ್ ಬರಗಾಲದ ಪ್ರದೇಶದಲ್ಲಿ ಮರ ಕಡ್ದು ಬದುಕೋದು ಅನಿವಾರ್ಯನಾ? ಏನ್ ಅನಿವಾರ್ಯ ಇದೆ ಅಲ್ಲಿ? ಏನು ಫುಟ್ಪಾತ್ ಮೇಲೆ 100 ಅಡಿ ಇದು ಮಾಡಿಸ್ಕೊಂಡು ಡಬ್ಬ ಅಂಗಡಿಗಳು ಹಾಕೊಂಡು ಬೇರೆಯವರೆಲ್ಲ ಜನ ದಾರಿನೆಲ್ಲ ಹಾಳು ಮಾಡಿದ್ದಾರೆ. ಅದನ್ನ ತೆರವುಗೊಳಿಸಿ ಅದನ್ನ ಹೋಗಕ್ ಅಡ್ಡಿ ಮಾಡ್ಬೇಕು. ನಿಮಗೆ ಮರಗಳ ಅಡ್ಡ ಬಂದಿರ್ತಾವ ನಿಮಗೆ. ಎಜುಕೇಟ್ ಮಾಡ್ಬೇಕ್ರಿ. ಆ ಕಡೆ ಭಾಗದವ್ರಿಗೆ ಗೊತ್ತಿಲ್ಲ, ನೀವು ಕೊಡಕ್ ಆಗೋದಿಲ್ಲ ರೀ, ಅದೇನ್ ಮಾಡ್ಕೊಂತೀರ ಮಾಡ್ಕೋ, ಅದ್ ಎಲ್ಲಿ ಹೋಗ್ತೀರೋ ಹೋಗಿ ಅಂತ ಹೇಳ್ಬೇಕು. ನಮ್ಗೆ ಪರಿಸರವಾದಿಗಳಿದ್ದಾರೆ, ವೃಕ್ಷರಕ್ಷಕರು ಇದಾರೆ, ನಮ್ಗೆ ಪ್ರಶ್ನೆ ಮಾಡ್ತಾರೆ. ನಾವು ಬಂದಿರೋ ಹುದ್ದೆನ ನಾವು ಮರಗಳನ್ನ ಉಳ್ಸಕಂತ ಹೇಳ್ಬೇಕು. ಇವಾಗ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮರಗಳನ್ನ ಈ ಅಷ್ಟು ವರ್ಷ ಸಾಕಿ ಸಲಗಿದ ಮರಗಳನ್ನ ದಾರುಣವಾಗಿ ಕೊಂದಿದಾರಲ್ಲ, ಇದಕ್ಕೇನು ಇವಾಗ ಅವ್ರ ಮೇಲೆಲ್ಲ FIR ಆಗ್ಬೇಕು. ನೀವು ನಿಮ್ಮ ACF DCF ಎಲ್ಲರ ಗಮನಕ್ಕೆ ತರ್ತಾ ಇದೀವಿ. ಅಖಂಡ ಭಾರತ ವೃಕ್ಷ ರಕ್ಷಾ ಬೆಂಗಳೂರು ಟೀಮ್ ಅಂತ ಹೇಳ್ತಾ ಇದೀವಿ. ಇದೇ ಆಡಿಯೋನು ರೆಕಾರ್ಡ್ ಆಗಿದೆ, ನಿಮ್ಗೆ ಈ ಆಡಿಯೋನು ಹಂಚ್ಕೊಂತೀವಿ, ಸಾಮಾಜಿಕವಾಗಿ ಹಾಕ್ತಾ ಇದೀವಿ. ನಮ್ಮ ತಂಡದಲ್ಲಿ ಬರ್ಕೊಳ್ಳಿ, ನಿಮ್ಗೆ 10 ಜನದಲ್ಲ 100 ಜನ ಹೆಸರು ಕೊಡ್ತೀವಿ. ಸಾಮಾಜಿಕ ಪರಿಸರ ಪ್ರೇಮಿಗಳ ಆಕ್ಷೇಪಣೆ ಇದೆ, ಕಾನೂನು ಕ್ರಮ ಕೈಗೊಳ್ಳಲೇಬೇಕಂತ ಹೇಳಿದಾರಂತ. ಅದಕ್ಕೆ ಸಂಬಂಧಪಟ್ಟವ್ರ ಮೇಲೆಲ್ಲ FIR ಆಗ್ಬೇಕು. ಅದನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡಿ ಅವ್ರನ್ನೆಲ್ಲ. ಆಗ್ಲೇಬೇಕು ಸರ್. ಇದು ನೀವು ತಮಾಷೆ ಮಾಡ್ಕೋಬಾರ್ದು. ಇದು ಕ್ರೌರ್ಯ. ಶಾಲೆ ಆವರಣದಲ್ಲಿ ನಡೆದಾಗ ಬಿಟ್ಟಿರೋದಕ್ಕೆ ಇಲ್ಲಿಗೆ ಮತ್ತೆ ಇದು ಅದು ಮೀರಿದೆ. ಮತ್ತೆ ಹೇಳ್ತಾ ಇದೀನಿ, ಇಲ್ಲಿಗೆ ಇದಕ್ಕೆ ನಾಂದಿ ಆಗ್ಬೇಕು. ಇನ್ನೊಂದು ಮರಕ್ಕೂ ಬುಡದ ಕೊಡ್ಲಿ ಬಿದ್ರು ಅದಕ್ಕೆ ನೀವೇ ಹೊಣೆಗಾರರಾಗಿರ್ತೀರಿ. ನಿಮಗೆ ನೋಡಿ, ನಿಮಗೆ ಅಲ್ಲಿ ಆಗಿಲ್ಲ ಅಂದ್ರೆ ದಯಮಾಡಿ ನಿಮ್ಗೆ ಎಲ್ಲೋದ್ರೂ ಕೆಲಸ ಸಿಗುತ್ತೆ, ಬೇರೆ ಕಡೆ ನೀವು ವರ್ಗಾವಣೆ ಆಗ್ಬಿಡಿ. ಯಾರಾದ್ರೂ ಬಂದ್ರೆ ಅವ್ರನ್ನ ನಾವು ನಮ್ಮ ಟ್ರೀಮ್ಗಳು, ನಮ್ಮ ಮರಗಳನ್ನ ಉಳಿಸ್ಕೊಂತೀವಿ. ಆಯ್ತಾ? ನೀವ್ ಏನ್ ಮಾಡ್ಬೇಕು ಅದನ್ನ ಮೊದಲು ಮಾಡಿ. ಇವಾಗ FIR ಆಗ್ಬೇಕು. ನನಗೆ FIR ಕಾಪಿ ಪ್ರತಿಯೊಂದು ಕೊಡ್ಬೇಕಿದೆ ನಂಬರ್ಗೆ ಹೇಳಿ. ಎಲ್ಲಾ ಟೀಮ್ ಎಲ್ಲರೂ ಜಾಗೃತರಾಗಿದ್ದಾರೆ. ಪ್ರತಿಯೊಬ್ಬ ಹೋರಾಟನೂ ಮಾಡ್ತಾ ಇದಾರೆ. ಲೋಕಲ್ ಮಾಧ್ಯಮಗಳಲ್ಲೂ ಬಿತ್ತರಿಸ್ತಾ ಇದಾರೆ. ಇದು ನನ್ನ ಒಬ್ಬನ ಪ್ರಶ್ನೆ ಅಲ್ಲ, ನೂರಾರು ರೈತ ಸಂಘಟನೆ ಅವರು ಪರನೂ ಇದೀವಿ, ಸಾಮಾಜಿಕ ಚಿಂತನೆ ಬಗ್ಗೆ ಇದೀವಿ, ಪರಿಸರದ ಮಾಲಿನ್ಯದ ಬಗ್ಗೆನೂ ಅವೇರ್ನೆಸ್ ಮೂಡಿಸ್ತಾ ಇದೀವಿ. ಇದು ನನ್ನ ಒಬ್ಬನ ಕಳಕಳಿ ಅಲ್ಲ, ಇದು ಇಡೀ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ರೈತರು ಯಾರೆಲ್ಲ ಬರ್ತಾರೆ, ಪ್ರತಿಯೊಬ್ಬ ನಾಗರಿಕ ಪ್ರಜೆಗೆ ಆಗಿರ್ತಕ್ಕಂತ ಅನ್ಯಾಯ ಇದು. ಪರಶುರಾಂಪುರದಲ್ಲೂ ನಿಮಗೆ ಬರುತ್ತಾ? ನಿಮ್ಮ ಅಂಡರ್ ಬರುತ್ತಾ ಪರಶುರಾಂಪುರ? ಅಲ್ಲಿ ಒಂದು ಗೌರ್ಮೆಂಟ್ ಶಾಲೆ ಕಾಂಪೌಂಡ್ಗೋಸ್ಕರ, ಗೌರ್ಮೆಂಟ್ ಶಾಲೆ ರೀ, ವಿದ್ಯಾರ್ಜನೆ ಮಾಡೋ ಶಾಲೆ, ಗೌರ್ಮೆಂಟ್ ಶಾಲೆಯಲ್ಲಿ ಕಾಂಪೌಂಡ್ ಅಲ್ಲೇ ಮರಗಳನ್ನ ಕಡ್ದು ಕಾಂಪೌಂಡ್ ಕಟ್ತಾರೆ ಅಂದ್ರೆ ಎಂತ ಕ್ರೌರ್ಯ ರೀ. ಆ ಮಕ್ಕಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ರೀ, ಯೋಚನೆ ಮಾಡ್ರಿ. ಅಲ್ಲಿನೂ ಕೇಸ್ ಮಾಡಿ. ಯಾರು ಆ ವಿಡಿಯೋಸ್ ಎಲ್ಲ ಕಳಿಸ್ಕೊಡ್ತೀನಿ. ಆ ಶಾಲೆ ಆವರಣದಲ್ಲಿ ಮರ ಕಡ್ದಿರೋದು, ಆ ಶಿಕ್ಷಕರು ಅದು ಪರಿಸರದ ಬಗ್ಗೆ ಗೋಡೆಗಳ ಮೇಲೆ ಚಿತ್ರಗಳು ಬಿಡಿಸೋದಲ್ಲ, 100 ರೂಪಾಯಿ ಖರ್ಚು ಮಾಡಿ ಪೇಂಟಲ್ಲಿ ಆ ಜೀವಂತ ಮರನ ಉಳಿಸ್ಕೊಂಡು ಅದನ್ನ ಒಳಗಾಕೊಂಡು ಅಥವಾ 2 ಅಡಿ ಬಿಟ್ಟು ಕಟ್ಟಬೇಕಿತ್ತು ಕಾಂಪೌಂಡ್. ಯಾವನೋ ಕಾಂಪೌಂಡ್ ಕಟ್ಟೋನಿಗೆ ಬಿಲ್ಡಿಂಗ್ಗಳು ಮಾಡ್ಕೊಳೋದಕ್ಕೆ ಅವನಿಗೆ ಬಿಲ್ ಆಗಲ್ಲ ಅನ್ನೋದಕ್ಕೆ ಜೀವಂತ ಮರನ ಕಗ್ಗೊಲೆ ಮಾಡಿದಾರ್ರಿ. ಪ್ರಾಣಿ ಪಕ್ಷಿಗಳಿಗೆ ಅಲ್ದಾನೆ ಇದು ಹೆಂಗ್ರಿ? ಇದನ್ನೆಲ್ಲ ನಮ್ಗೆ ಇವತ್ತು ಮಧ್ಯಾಹ್ನ ಊಟ ತಿನ್ನಕ್ ಆಗ್ತಿಲ್ಲ. ಎಂತ ಕ್ರೌರ್ಯ ರೀ. ಇವಕ್ಕೆಲ್ಲ ನೀವೇ ರೀ ಮಂಜುನಾಥ್ ಅವ್ರ RF ಅವ್ರ, ನೀವೇ ಹೊಣೆಗಾರ ಇದಕ್ಕೆಲ್ಲ. ಇವ್ರನ್ನೆಲ್ಲ ಈ ಮಟ್ಟಕ್ಕೆ ಬೆಳೆದ್ ಬಿಟ್ಟಿದಾರಲ್ಲ. ಮಾತಿದ್ರು ಮರಗಳನ್ನ ತಂಟೆ ಹೋಗ್ತಿದ್ರಲ್ರಿ, ಮಾತಿದ್ರು ಮರದ ಬುಡಕ್ಕೆ ಕೊಡ್ಲೆ ಆಗ್ತಿದ್ರಲ್ರಿ.
ಪ್ರಮಾಣ ವಚನ ಸ್ವೀಕಾರ ಮಾಡಿದಿರಿ, ನಿಮಗ್ ಪವರ್ ಇದೆ, ನಿಮಗೊಂದು ಕದರ್ ಇದೆ ರೀ, ಯಾಕ್ರಿ ಅದನ್ನ ಇದ್ ಮಾಡ್ಕೊಂತಿಲ್ಲ? ಆಯ್ತು ಏನಾಗ್ಬೋದು ಸರ್? ಪರಿಸರ ಪರ ನಿಂತ್ಕೊಳ್ಳಿ ಸರ್, ನೋಡಿ ಅದ್ರ ಗತ್ತು ನೋಡಿ ಸರ್. ನಿಮಗೆ ಯಾರಾದ್ರೂ ಒತ್ತಡ ಹಾಕಿರ ನಮಗ್ ಕೊಡಿ ಸರ್ ನಂಬರ್ಗಳು, ನಾವು ಮಾತಾಡ್ತೀವಿ ಅವ್ರಿಗೆ. ಆಯ್ತು ಸರ್, ಇನ್ಮೇಲೆ ಮಾಡ್ತೀವಿ ಸರ್. ಇನ್ಮೇಲೆ ಮಾಡ್ಬೇಕು. ಇದ್ದಲ್ಲೇ ಮರಗಳು ಬೇಕು ಎಲ್ಲ, ಇದ್ದಲ್ಲೇ ಮರಗಳು ಬೇಕು. ಅವ್ರಿಗೆಲ್ಲ ಎಜುಕೇಟ್ ಮಾಡಿ ಇದೆಲ್ಲ ಕ್ರೌರ್ಯ ಅಂತ ಆ ಸಂಬಂಧಪಟ್ಟ PDOಗಳಿಗೆಲ್ಲ ಗಮನಕ್ಕೆ ತಗೊಂಡ್ಬಂದು ಟಾಮ್ ಓಡಿಸಿ ಇದು ತುಂಬಾ ಕ್ರೌರ್ಯ ಅಂತೇಳಿ ಯಾವ ಮರ ಅಲ್ಲೇ ಇದ್ದಲ್ಲೇ ಮರಗಳು ಬೇಕು, ನೆಡಬೇಕು. ಮತ್ತೆ ಯಾಕಂದ್ರೆ ಅವ್ರು ಲಾಲನೆ ಪಾಲನೆ ಮಾಡೋರು ಯಾರು ನೋಡಿ. ಇವಾಗ ಸತ್ತಿರೋ ಮರಗಳಿಗೆ ಇವಾಗ ಈಗ ಆಲ್ರೆಡಿ ನಿಂತಿರೋಕೆ ಬುಡ ಇದ್ರೆ ಅದಕ್ಕೆ ಇಮಿಡಿಯೇಟ್ಲಿ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ಸು. ಇದ್ದಲ್ಲೇ ಮರ ಬೇಕು ನಮ್ಗೆ. ಗಿಡ ಹಾಕ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ನೀವ್ ಇವಾಗ ಹೊಸವ್ ನೆಡೋದಕ್ಕಿಂತ ವ್ಯವಸ್ಥೆ ಮಾಡ್ತೀವಿ ಕೇಳ್ರಿ. ಸಮಯ ಹಾಕಿದ್ರೆ ಅದಕ್ಕೆ ಅಷ್ಟು ವರ್ಷಗಟ್ಲೆ 60-80 ವರ್ಷ ಮರಗಳನ್ನ ತಳ್ಸಕ್ ಆಗಲ್ಲ ಸರ್. ತಮ್ಮ ನೋವು ನಮಗೂ ಬರ್ತದೆ ಸರ್. ನಾವು ಇದ್ರ 10% ನೋವು ಅನ್ಭವಿಸ್ತೀವಿ ಸರ್. ಬೆಳೆದ ಮರನ ಚೂಟ್ ಬಿಟ್ಟು ಹೇಳ್ತಾ ಇದೀನಿ, ಅನಾವಶ್ಯಕವಾಗಿ ಯಾವ ಮರನು ಕಡಿಯಕ್ ಅವಕಾಶನೇ ಇಲ್ಲ, ಕೊಡೋದು ಇಲ್ಲ ಸರ್. ಎಲ್ಲಾ ಮರಗಳು ನಾನು ಹೇಳ್ತೀನಿ ಸರ್, ಅರ್ಥ ಮಾಡ್ಕೊಳ್ಳಿ. ಯಾರಿಗೂ ನಾನು ಪರ್ಮಿಷನ್ ಕೊಡಲ್ಲ, ಅದೆಷ್ಟೇ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಮರ ಕಡ್ದು ನಿಮ್ ಬಾಯಲ್ಲಿ ಬರ್ಬಾರ್ದ್ರಿ. ಇದು ಮರ ಕಡ್ ಡೆವಲಪ್ಮೆಂಟ್ ಅಂತ ಡೆಲ್ಲಿನೂ ಇಲ್ಲ ಅಂತ ಪರಿಸ್ಥಿತಿ ಸರ್. ಈಗ ಏನ್ ಮಾಡ ಸರ್, ಈಗ ಅಲ್ಲಿ ಲೀಗಲ್ ಆಗಿ ಅವಕಾಶ ಕೊಡ್ಬೇಕಾ, ಪರ್ಮಿಷನ್ ಕೊಡ್ಬೇಕಾ? ಮುಂದಕ್ಕೆ ಹಾಕಿ ಅಯ್ಯಾರ ಅಧಿಕಾರ ನೀವು ಅಂತದ್ದೇನೋ ನಾನ್ ಪರ್ಮಿಷನ್ ಅಲ್ಲ ಸರ್, ನಾನ್ ಫಾರ್ವರ್ಡ್ ಮಾಡ್ತೀವಿ, ನಾವ್ ಜಸ್ಟ್ ಪ್ರೊಸೆಸ್ ಮಾಡಿ ಕಳಿಸ್ತೀವಿ ಅಷ್ಟೇ. ಐ ಆಮ್ ನಾಟ್ ಯಾರು ಮಾಡಿದಂಗಾದ್ರೆ ನಿಮ್ ACF ಅಥಾರಿಟಿ ಅಲ್ಲ ಸರ್, ನಾವು ಪ್ರೊಸೆಸ್ ಮಾಡಿ ಕಳಿಸ್ತೀವಿ, ನಾ ಟ್ರೀ ಅಥಾರಿಟಿ ಅಲ್ಲ. ನಿಮಗೆ ACF DCF ಹೇಳಿದ್ರ ಅಲ್ಲ? ಸ್ಪಾಟ್ ಮಾಜರಿ ನೀವು ಹೋಗೋದು, ನಿಮಗೆ ACF ಹೇಳಿದ್ರ DCF ಹೇಳಿದ್ರ ಕೊಡಿ ಅಂತ? ಅಪ್ಲಿಕೇಶನ್ ಪ್ರೊಸೆಸ್ ಮಾಡಿ ನಾವು ಕಳಿಸಿದೀವಿ. ಅಪ್ಲಿಕೇಶನ್ ಸರ್ ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ಆಗಿರೋ ಕೆಲಸ. ಡೆವಲಪ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ನೀವು ಮರಗಳನ್ನು ವರ್ಗಾವಣೆ ಮಾಡ್ಬೇಕು, ಶಿಫ್ಟ್ ಮಾಡ್ಬೇಕು, ಕಡಿಯಕ್ಕಲ್ಲ ನಿಮ್ಗೆ ಇರೋದು. ಶಿಫ್ಟ್ ಮಾಡ್ಬೇಕು, ಎಜುಕೇಟ್ ಮಾಡ್ಬೇಕು ಅವ್ರಿಗೆ. ಕಾಂಟ್ರಾಕ್ಟ್ ಯಾರು ತಗೊಂಡಿರ್ತಾರ ಅವ್ರಿಗೆ. ಆದ್ರೆ ನಿನ್ಗೆ ವರ್ಕೌಟ್ ಆದ್ರೆ ಇದನ್ನ ಕೆಲಸ ಮಾಡ್ಸಪ್ಪ, ಶಿಫ್ಟ್ ಮಾಡಿ, ಇಲ್ಲಾಂದ್ರೆ ಬಿಟ್ಟಾಕು, ಇನ್ನೂ ಯಾರಾದ್ರೂ ಮಾಡ್ತಾರೆ ಅಂತ ಹೇಳ್ಬೇಕು. ಮತ್ತೆ ನೀವ್ ಅದನ್ನ ಅವ್ನ್ ದುಡ್ಡು ಉಳ್ಸ್ಕೊಂಡು ಅವ್ನು ಇದ್ ಮಾಡಕ್ಕೆ ನೀವು ಸತ್ ಕೊಟ್ರೆ ಡೆವಲಪ್ಮೆಂಟ್ ಎಲ್ಲ ಒಂದ್ 1000 ಹೇಳ್ತೇನ್ರಿ, ನನ್ ಲಾಸ್ ಆಗುತ್ತೆ. ಹಂಗಲ್ಲ, ನೀನ್ ಮರನ ಶಿಫ್ಟ್ ಮಾಡು, ಇಲ್ಲ ನೀನಂದ್ರೆ ಇನ್ನೊಬ್ರು ಬರ್ತಾರೆ. ನಿಮ್ಗೆ ಉದ್ದೇಶ ರೀ, ನೀ ರೌಟ್ ಮಾಡಕ್ಕೆ ಸಪೋರ್ಟ್ ಮಾಡಕ್ಕಲ್ಲ, ಮರ ಉಳ್ಸಕ್ ನಿಮ್ ಉದ್ದೇಶ. ನಿಮ್ಮನ್ನ ಆಯ್ಕೆ ಮಾಡೋದು ಕೂಡ ಅದೇ. ಕರೆಕ್ಟ್ ಸರ್. ಅದನ್ನೇ ಮತ್ತೆ ಅದು ಜನರ ಈಗ ಮರ ಮತ್ತೆ ಮರ ನೆಡ್ತಾರೆ, ಮತ್ತೆ ಆ ಮರಗಳು ಪರ್ಚೇಸ್ ಮಾಡಕ್ ಅದಕ್ಕೊಂದಷ್ಟು ಬಿಲ್ಲು, ಅದಕ್ಕೊಂದಷ್ಟು ದುಡ್ಡು, ಅದ್ರದ್ದು ಒಂದಷ್ಟು, ಮತ್ತೆ ಅದಕ್ಕೆ ನೀರು ಉಯ್ಯಾರು, ಅದಕ್ಕೆ ಟ್ಯಾಂಕರ್ ಬೇಕು, ಆ ಟ್ಯಾಂಕರ್ಗೆ ಒಂದಷ್ಟು ಪುರಸಭೆ ನಗರಸಭೆಯಲ್ಲಿ ಅದಕ್ಕೊಂದಷ್ಟು ದುಡ್ಡು, ಅದ್ರದ್ದು ಒಂದಷ್ಟು ಬಿಲ್ಗಳು. ಇದೆಲ್ಲ ಜನರ್ರಿ, ಅಲ್ಲೆಲ್ಲ ಜನರು ತೆರಿಗೆ ಕಟ್ತಾರೆ ಇರೋದು. ಜನರ ದುಡ್ಡು ಎಷ್ಟು ಹಾಳಾಗುತ್ತೆ, ಎಷ್ಟು ಲೋಪವಾಗುತ್ತೆ ಹೇಳಿ. ಏನ್ ಅಮಾಯಕರು ಜನ ಆ ಕಡೆ ಇದಾಗಿ ಬಿಟ್ಟಿದಾರೆ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಏನು ಆನೆ ನಡೆದಿದ್ದೆ ದಾರಿ ಅನ್ನಂಗ ಆಗೋಗಿದೆಯಲ್ಲ. ಅಲ್ಲ ಇದು ನಿಮ್ಗೊಬ್ಬನಿಗೆ ಒಬ್ಬರಿಗೆ ನಾವು ಇನ್ಫಾರ್ಮ್ ಮಾಡ್ತೀವಿ, ನಿಮ್ ಮೇಲದಿ ಎಲ್ಲ ACF DCF ಇವತ್ತು ನಾನು ಇನ್ಫಾರ್ಮ್ ಮಾಡ್ತೇನೆ. ಇನ್ನು ಮುಂದೆ ಒಂದೊಂದು ಮರ ಬಿದ್ರೆ ನೀವು ಅವ್ರ ಜಾಗ ಖಾಲಿ ಮಾಡ್ಬೇಕಷ್ಟೇ. ಅಲ್ಲಿ ಬೇರೆ ಯಾರನ್ನಾದ್ರೂ ನಾವು ದಕ್ಷತೆ ಇರೋಂತವ್ರನ್ನ ತರಿಸ್ಕೊಂತೀವಿ, ದಕ್ಷತೆಯನ್ನ ಮರನ ಉಳಿಸ್ಕೊಂತೀವಿ. ಈಗ ಆ ರೀತಿ ಮರಗಳನ್ನ ಉಳಿಸ್ಕೋಬೇಕಲ್ಲಿ ಉದ್ದೇಶ. ಆ ಶಾಲೆ ಬಗ್ಗೆ ಗಮನವಹಿಸಿ ಅಲ್ಲಿಗೆ FIR ಆಗ್ಬೇಕು ಎಲ್ಲರದು. ಇವ್ರಿಗೆಲ್ಲ ಮುಂದೆ ಮರ ಕಡಿಯೋ ಆಲೋಚನೆ ಕೂಡ ಬರಬಾರ್ದು ಇವ್ರಿಗೆ. ಅದೆಲ್ಲಾನು ಎಲ್ಲ ಕಾಪಿ ಬೇಕು. ನಾವು ಸಾಮಾಜಿಕವಾಗಿ ಹಂಚ್ಕೊಂತ ಇದೀವಿ, ನಮ್ಮ ಟೀಮಲ್ಲೂ ಹಂಚ್ಕೊಂತ ಇದೀವಿ. ಇಲ್ಲಿ 100 ಕಾಲ್ಸು ಬರೋದಕ್ಕೂ FIR ಕಾಪಿ ಕಳಿಸಿ ಅವೇರ್ನೆಸ್ಗೆ ನಾನು ಆಡಿಯೋಗಳು ಹಾಕ್ತಾ ಇದ್ದೀನಿ. ಆ FIR ಕಾಪಿನ ಹಂಚ್ಕೊಂತೀನಿ. ಈ ಮರದ ಇನ್ನು ಮುಂದೆ ಈ ರೀತಿ ಮರಗಳ ಸಾಯೋದನ್ನ ತಡೆಗಟ್ಟೋಣ ಎಲ್ಲರೂ. ನಿಮ್ಮ ಸಮಯನೂ ಕೂಡ ನಾವು ಸಾಥ್ ಕೊಡ್ತಾ ಇದ್ದೀವಿ. ವಾಲಂಟಿಯರ್ ಆಗಿ ಬಂದಿರೋದು ವೃಕ್ಷ ರಕ್ಷಕರು. ನಮ್ದು ಸಮಯ ಶುಲ್ಕ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಮಾಡ್ತಾ ಇದೀವಿ. ಹಣವಿಲ್ಲದ ಹಣವಲ್ಲದ, ಹಣ ಬಳಸದ ಹಣ ಬಯಸದ ವೃಕ್ಷ ರಕ್ಷಾ. ವಾಲಂಟಿಯರ್ ಸಮಾನ ಮನಸ್ಕರೆಲ್ಲ ಸೇರಿ ಮಾಡುವಂತ ವೃಕ್ಷ ರಕ್ಷೆ ಇದು ಅಖಂಡ ಭಾರತದಾದ್ಯಂತ ನಡೀತಾ ಇದೆ. ಇದನ್ನ ಪ್ರತಿಯೊಬ್ರು ಇಲ್ಲಿ ಇದೀವಿ ಅನ್ನೋದು ನೆನ್ಪಿಟ್ಕೊಂಡು ಕೆಲಸ ಮುಂದುವರಿಸಿ ಮುಂದಕ್ಕೆ. ಯಾರೇ ನಿಮ್ಗೆ ಯಾವ್ದೇ ಲೆಟರ್ ಬಂದು ನಮ್ ಗಮನಕ್ಕೆ ತಗೊಂಡ್ಬನ್ನಿ. ಅವ್ರಿಗೆ ಎಜುಕೇಟ್ ನಿಮಗೆ ಮಾಡಕ್ಕಾಗಿಲ್ಲ ಅಂದ್ರೆ ನಾವ್ ಎಜುಕೇಟ್ ಮಾಡ್ತೀವಿ. ಓಕೆ ಸರ್, ಯಾವ ಅಪ್ಲಿಕೇಶನ್ ಬಂದ್ರು ತಮ್ಮ ಗಮನಕ್ಕೆ ತರ್ತೀವಿ. ನೂರಾರು ಜನ ಇದಾರೆ, ನಮಗೂ ಇನ್ನೂ ದೊಡ್ಡವರು ಇದಾರೆ ನಮ್ಮ ಹತ್ರ. ಆಯ್ತು ಸರ್, ಸಂತೋಷ. ಈಗ ನಮ್ಗೆ ಆ ಕೆಲಸನೂ ಮಾಡ್ತೀವಿ ಸರ್. ನಮ್ಗೆ ಇನ್ನೂ ಒಳ್ಳೆ ಇದಾರೆ. ಸಸ್ಯಶಾಸ್ತ್ರ ಬಗ್ಗೆ ಅಧ್ಯಯನ ಮಾಡಿದವರು ಇದಾರೆ. ಅವ್ರಗಳಿಗೆ ಎಜುಕೇಟ್ ಅವ್ರಗಳಿಂದ ಹೇಳಿಸ್ತೀವಿ, ಮಾಡಿಸ್ತೀವಿ.
ನಮ್ಗೆ ಒಟ್ನಲ್ಲಿ ಮರ ಉಳಿಬೇಕು, ಇದ್ದಲ್ಲೇ ಮರ ಬೇಕು. ಇವಾಗ ಗಂಜಲ ಸಗಣಿ ಹಾಕ್ಸಿ ಇದ್ದಲ್ಲೇ ಮರದ ಬುಡಕ್ಕೆ ಆ ಮರಗಳನ್ನಾದ್ರೂ ಚಿಗುರಂಗ್ ತರ ಮಾಡಿ, ಅದೇ ಮರದ ಬಡ್ಡೆ 16 ಅಡಿ ಹೋಗಿರುತ್ತೆ, ಅಲ್ಲೇ ಆದ್ರೆ ಫಸ್ಟ್ ಟ್ರೀಟ್ಮೆಂಟ್ ಕೊಟ್ರೆ ಬೇಗ ಬೆಳ್ಕೊಳುತ್ತೆ. ನೀವು ಹೊಸ ಮರ ನೆಡ್ಸೋದ್ಕಿಂತ ಆ ಬುಡದ ಮರಕ್ಕೆ ಪಾತಿ ಮಾಡಿಸಿ ಬೆಲ್ಲ ಉಪ್ಪು ಹಾಕ್ಸ್ಬಿಟ್ಟು ಇಮಿಡಿಯೇಟ್ಲಿ ಅದಕ್ಕೆ ಸಗಣಿ ಲೇಪನ ಮಾಡಿ ಗಂಜಲ ಹಾಕ್ಸಿ ಅದಕ್ಕೆ ಏನ್ ನಮ್ಮ ಸಾವಯವ ಇದೆ ಬೇಗ ಕೊಡಿ, ಅದು ಚೇತರಿಸ್ಕೊಳುತ್ತೆ, ಅಲ್ಲಿ ಚಿಗುರುತ್ತೆ. ಆ ಕಡೆ ಬರ್ತಾ ಇದೆ, ಈ ವಾರದಲ್ಲಿ ಆ ಕಡೆ ಬಂದ ನಾನು ನೋಡ್ಕೊಂಡ್ ಬರ್ತೀವಿ ಆ ಸ್ಪಾಟ್ ಅಲ್ಲೆಲ್ಲ. ಯಾವ ಬುಡ ಕೂಡ ಕದ್ಲಂಗಿಲ್ಲ ಹೇಳಿದ್ರು. ದಯವಿಟ್ಟು ಇದು ಆಗ್ಲೇಬೇಕು. ಈ ಚಳ್ಳಕೆರೆ ನಗರದಲ್ಲಿ ಇರೋಕೆ ಆ ಪರ್ಶಮ್ ಏನ್ ಅಲ್ಲಿ ನಡೆದಿದೆಲ್ಲ ಶಾಲೆ ಆವರಣದಲ್ಲಿ ವಿಡಿಯೋ ಕಳಿಸ್ತೀನಿ. ಆ ಏನು ಮರ ಬುಡ ಸಮೇತ ತೆಗ್ದಿರಲ್ಲ ಅದೇ ಜಾಗದಲ್ಲಿ ಬೇಕು ಮರ. ಶಾಲೆ ಮಕ್ಕಳಿಗೆ ಸ್ಟಡಿ ನಡೆಯುವಾಗನೇ ಎಜುಕೇಟ್ ಮಾಡಿ, ಈ ಮರದಲ್ಲಿ ಈ ಜಾಗದಲ್ಲಿ ಮರ ಇತ್ತು, ಕೊಂದು ಬಿಟ್ಟಿದ್ದಾರೆ, ತೆಗೆದು ಬಿಟ್ಟಿದ್ದಾರೆ, ಮತ್ತೆ ಅದೇ ಜಾಗಕ್ಕೆ ಮರ ನೆಡ್ತಾ ಇದೀವಿ ಅನ್ನೋದು ಮಕ್ಕಳಿಗೆ ಮನದಟ್ಟಾಗ್ಬೇಕು. ಆ ರೀತಿ ಮಾಡ್ತೀನಿ ನಾನು. ಅವೇರ್ನೆಸ್ ಮಾಡಿ ನಾನು ಶಾಲೆ ಶಿಕ್ಷಕರುಗಳ ಜೊತೆ ಕೂಡ ನಾನು ಮಾತಾಡ್ತೀನಿ, ಅವ್ರಿಗೆ ಎಜುಕೇಟ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ.